ಹೇಳು ಏನು ಮಾಡೋದು ಹೇಳಿ ಯಾಕೆ ತಾಯಿ ಗಿಡ ಮೊದಲನೇದಾಗಿ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ರಿ. ಇದನ್ನು ಫಸ್ಟು ಇದೇ ಜಾತಿಯ ಗಿಡವನ್ನು ಬೇರು ಗಿಡ ಇದು ಯಾವುದೇ ಜಾತಿ ನಡೆಯುತ್ತೆ. ಯಾವುದೇ ಜಾತಿ ಮಾವಿನ ಗಿಡದ ಯಾವುದೇ ಜಾತಿ ಮಾವಿನ ಗಿಡನೇ ಆಗಿರಬೇಕು. ಕೊಡ್ಬಾ ವಯಸ್ಸು. ಈಗ ಇದು ತಾಯಿ ಗಿಡ. ವಾಯ್ಸ್ ಕೊಡ್ಲೆ. ಹೇಳು ಏನು. ಇದು ತಾಯಿ ಗಿಡ. ಈಗ ಇದರಿಂದ ಕಟ್ ಮಾಡಿ ಎಲೆ ಕಟ್ ಮಾಡಿ ಸ್ವಲ್ಪ ಅದನ್ನು ಕಟ್ ಮಾಡಿ ಎಲೆ ಕಟ್ ಮಾಡ್ತೀರೋ ಅಥವಾ ಟೊಂಗೆ ಇದು ಮಾಡ್ತೀರಾ? ಎಲೆ ಕಟ್ ಮಾಡ್ತೀವಿ. ಎಲೆನಾ? ಟೊಂಗೆ ಕಟ್ ಮಾಡಿ ಅದಾದ್ಮೇಲೆ ಎಲೆ ಕಟ್ ಮಾಡ್ತೀವಿ. ಈ ಥರ ಈ ರೀತಿ. ಜೂನಿಯರ್ ತಗೊಳ್ಳಿ ಇದನ್ನ ಎಲೆ ಕಟ್ ಮಾಡಿ ಎಲ್ಲ ಬಾಸ್. ಎಲ್ಲ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ತೀವಿ. ಏನು ಮಾಡ್ತಾ ಇದ್ದೀರಾ ಈಗ ಇವ್ರು ಹೇಳಿ ಸೃಜನ್ ಅವರೇ? ನಾನು ಎಲ್ಲ ಎಲೆ ಕಟ್ ಮಾಡ್ತೀನಿ. ಯಾವುದಿದು? ತಾಯಿ ಗಿಡ. ತಾಯಿ ಗಿಡ ಇದು ಕ್ಯಾಶಮೋ ತಳಿ. ಕ್ಯಾಶೋಮೋ ಅಂದರೆ ಕ್ಯಾರಕಟ್ಟಿ ಶಾನುಭೋಗರ ಮಾವಿನ ತಳಿ. ಕ್ಯಾಶ್ಮೋ. ಕುಡಿ. ಇದು ಕಟ್ ಮಾಡ್ತೀನಿ. ಇಲ್ಲ ಚಾಕು ತಗೊಂಡು ಅದನ್ನ ಎಂಡಿಗೆ ಕಟ್ ಮಾಡ್ತೀನಿ. ಎಂಡಿಗೆ ಕಟ್ ಮಾಡಿಬಿಟ್ಟು ಸೃಜನ್ ಅವರು ಅಪ್ರೆಂಟಿಸ್ ಅಲ್ಲಿ ಇದ್ದಾರೆ. ಈಗ ಟ್ರೈನಿಂಗಲ್ಲಿ ಕಲಿತಿದ್ದಾರೆ. ಈ ರೀತಿ ಎಲ್ಲ ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡ್ರಿ ಈಗ. ಈಗ ಅದು ಇದಿರುತ್ತಲ್ಲ ಅದು ಎಂಡಿಗೆ ಚೂಪ್ ಮಾಡಬೇಕು. ಅಂದರೆ ಈಗ ಪೆನ್ಸಿಲನ್ನು ಮೆಡ್ರಲ್ಲಿ ಇದು ಕಟ್ ಮಾಡಿದಿರಲ್ಲ ಆ ರೀತಿ ಒಟ್ಟು ಪೂರ್ಣ ಕೆತ್ಕೋಬೇಕು ಒಂದು ಸೈಡು. ಇದು ಶಾರ್ಪ್ ಆಗಿರಬೇಕು. ಅದು ವಿ ಶೇಪಲ್ಲಿ ಬರುತ್ತೆ. ಚಿನ್ನಿ ದಂಡು ಆಡ್ತಿದ್ರಲ್ಲ, ಚಿನ್ನಿ ದಂಡು ಅವಾಗ ಇದೇ ರೀತಿ ಕಟ್ ಮಾಡ್ಕೊತಿದ್ರು. ಚಿನ್ನಿ ದಂಡುಗೆ ಚಿನ್ನೆಗೆ ಈ ರೀತಿ ಗಾಯ ಮಾಡೋದ್ರಿಂದ ಇಲ್ಲಿ ಹೊಸ ಸೆಲ್ಸ್ ಹುಟ್ಕೊಳ್ಳುತ್ತೆ. ಇಲ್ಲಿ ಗಾಯ ಮಾಡಿರ್ತೀವಿ, ಇಲ್ಲಿ ಹೊಸ ಸೆಲ್ಸ್ ಹುಟ್ಕೊಳ್ತಿರುತ್ತೆ. ಈ ಸೆಲ್ಗಳು ಕುಡ್ಕೊಂಡ್ಬಿಡುತ್ತೆ. ಕುಡ್ಕೊಂಡ್ಮೇಲೆ ಎರಡು ಒಂದೇ ಗಿಡ ಆಗ್ಬಿಡುತ್ತೆ. ಅವಾಗ ಎರಡು ರೀತಿ ಕೆಳಗಡೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಬರುತ್ತೆ? ಬೇರೆ ಗಿಡದ ಬರುತ್ತೆ. ಕೆಳಗಡೆ ಬೇರು ಇರುತ್ತಲ್ಲ, ಬೇರಿನ ಗುಣಗಳು ಬರುತ್ತೆ. ಇದು ತಾಯಿ ಗಿಡ. ತಾಯಿ ಗಿಡದಲ್ಲಿ ಏನು ಬರುತ್ತೆ? ಹೂವು, ಆಮೇಲೆ ಕಾಯಿ, ಆಮೇಲೆ ಹಣ್ಣು. ನಮಗೆ ಬೇಕಾಗಿದೇನು? ಹಣ್ಣು. ನಮಗೆ ಹಣ್ಣು ಬೇಕು. ಸೊ ತಾಯಿ ಗಿಡದ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಟ್ರಾನ್ಸ್ಪರೆಂಟ್ ಟೇಪ್ ತಗೋಬೇಕು. ಈಗ ನೀವು ಅಲ್ಲಿ ಜಾಯಿಂಟ್ ಮಾಡಲ್ಲಿ ಬೆಳೆಯುತ್ತಾ ಹೇಗೆ ಅದು? ಹೌದು. ಹೇಳಿ ಸೃಜನ್, ಏನು ಮಾಡ್ಬೇಕು ಹೇಳಿ ಈಗ? ಈಗ ಈ ಪ್ಲಾಸ್ಟರ್ನ ಇದಕ್ಕೆ ಸುತ್ತಬೇಕು. ಟ್ರಾನ್ಸ್ಪರೆಂಟ್ ಟೇಪ್ ಆಗಬೇಕು, ಬೇರೆ ಟೇಪ್ ಬೇಡ. ಅಂದರೆ ಒಟ್ಟಿನಲ್ಲಿ ಇದರಲ್ಲಿ ನೀರು ಏನೋ ಇದಾಗಬಾರ್ದು, ಎಂಟರ್ ಆಗಬಾರ್ದು, ವಾಟರ್ ಕಂಟೆಂಟ್.